ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಹಾಸ್ಪಿಟ್ಲಿಂದ ಬೇಬಿ ಮನೆಗೆ ಬಂದ ನಂತರ ಮೊದಲ ತಿಂಗಳ ಕೇರ್ ಬಗ್ಗೆ ಮಾತಾಡ್ತಿದ್ದೀನಿ. ಇದು ನನ್ನ ಸ್ವಂತ ಅನುಭವ, ನನ್ನ ಡಾಕ್ಟರ್ ಹೇಳಿದ ಮಾಹಿತಿ. ಹೊಸ ಅಮ್ಮಂದಿರಿಗೆ ಸ್ವಲ್ಪ ಗೈಡೆನ್ಸ್ ಆಗ್ಬೋದು ಅಂತ ಶೇರ್ ಮಾಡ್ತಿದ್ದೀನಿ ಅಷ್ಟೇನೆ. ಮತ್ತೆ ಮೊದಲ ದಿನ ಭಯ. ಸೊ ನನಗೂ ಕೂಡ ತುಂಬಾ ಭಯ ಇತ್ತು. ಹಾಸ್ಪಿಟ್ಲಿಂದ ಮನೆಗೆ ಬಂದ್ ಮೊದಲ ದಿನ ನನಗೆ ಎಲ್ಲ ಹೊಸದಾಗಿತ್ತು. ಯಾಕಂದ್ರೆ ಬೇಬಿ ಎತ್ಕೊಳ್ಳೋದು, ಹಾಲು ಕೊಡೋದು, ಮಲಗಿಸೋದು ಎಲ್ಲೂ ಕಲ್ತಿರ್ಲಿಲ್ಲ. ಆದ್ರೆ ನಿಧಾನವಾಗಿ ಎಲ್ಲಾ ಕೂಡ ಅಭ್ಯಾಸ ಆಗುತ್ತೆ. ನೀವು ಹಾಗೆ ಅನ್ಕೋತೀರಾ, ಬಟ್ ಕೊನೆಗೆ ಅದೇನೆ ಅಭ್ಯಾಸ ಆಗುತ್ತೆ. ಯಾಕಂದ್ರೆ ಮೊದಲನೇ ಸಲ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಹೀಗಾಗೋದು ತುಂಬಾ ಕಾಮನ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಬಂದು ಹ್ಯಾಂಡ್ ವಾಶ್ ಮರಿಬೇಡಿ. ಸೊ ಬೇಬಿ ಮುಟ್ಟೋ ಮುಂಚೆ ಕೈ ತೊಳೀರಿ. ಯಾಕಂದ್ರೆ ಮನೆಗೆ ಯಾರೇ ಬಂದ್ರು ಬೇಬಿ ಎತ್ಕೊಳ್ಳೋಕ್ ಮುಂಚೆ ಹ್ಯಾಂಡ್ ವಾಶ್ ಮಾಡ್ಲೇಬೇಕು ಅಂತ ಹೇಳಿ. ಯಾಕಂದ್ರೆ ನ್ಯೂಬೋರ್ನ್ ಗಳ ಇಮ್ಯುನಿಟಿ ತುಂಬಾ ಕಡಿಮೆ ಇರುತ್ತೆ. ಇದನ್ನ ಮರೆಯೋದಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಕುತ್ತಿಗೆ ಸಪೋರ್ಟ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಮೊದಲ 3 ತಿಂಗಳು ಬೇಬಿ ತನ್ನ ಕುತ್ತಿಗೆಯನ್ನ ತಾನೇ ಇಟ್ಕೊಳ್ಳೋದಿಕ್ ಆಗೋದಿಲ್ಲ. ಸೊ ಬೇಬಿ ಎತ್ತುವಾಗ ಒಂದ್ ಕೈ ತಲೆ ಮತ್ತೆ ಕುತ್ತಿಗೆ ಕೆಳಗಡೆ ಇರೋದನ್ನ ಮರಿಬೇಡಿ. ನೆಕ್ಸ್ಟ್ ಬಂದು ಹೊಕ್ಕಳು ಬಳ್ಳಿ. ಸೊ ಹೊಕ್ಕಳು ಬಳ್ಳಿ ಅಂತ ಬಂದಾಗ ತುಂಬಾ ಜನಕ್ಕೆ ಭಯ ಇರುತ್ತೆ. ಸೊ ಹಾಸ್ಪಿಟ್ಲಿಂದ ಬಂದ್ಮೇಲೆ ಇದೇ ದೊಡ್ಡ ಡೌಟ್, ಎಣ್ಣೆ ಹಾಕ್ಲಾ, ಪೌಡರ್ ಹಾಕ್ಲಾ? ಸೊ ನಾನ್ ಹೇಳೋ ಪ್ರಕಾರ ಏನು ಬೇಡ. ಡ್ರೈ ಅಂಡ್ ಕ್ಲೀನ್ ಆಗಿರ್ಲಿ. ಸಾಮಾನ್ಯವಾಗಿ 1 ರಿಂದ 2 ವಾರಗಳಲ್ಲಿ ತಾನಾಗೆ ಉದ್ರೋಗುತ್ತೆ. ಇನ್ ಕೇಸ್ ಕೆಂಪಾಗೋದು, ಕ್ಯೂ ಬರೋದು ಅಥವಾ ದುರ್ವಾಸನೆ ಬಂದ್ರೆ ತಕ್ಷಣ ಡಾಕ್ಟರ್ಗೆ ತೋರ್ಸ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಫೀಡಿಂಗ್. ಸೊ ಬೇಬಿ ನಿದ್ದೆ ಮಾಡ್ತಿದ್ರೆ ಏನ್ ಮಾಡ್ಬೋದು? ಸೊ ನನ್ ಬೇಬಿ ಮೊದ್ಲು ಕೆಲವು ದಿನಗಳಲ್ಲಿ ಹಾಲು ಕುಡಿಯೋಕೆ ಎದ್ದೇಳ್ತಾನೆ ಇರ್ಲಿಲ್ಲ. ಡಾಕ್ಟರ್ ಹೇಳಿದ್ರು ತೂಕ ಮತ್ತೆ ಆರೋಗ್ಯನ ನೋಡಿ ಮೊದಲ ದಿನಗಳಲ್ಲಿ ಅಲಾರಾಮ್ ಇಟ್ಕೊಂಡು ಫೀಡ್ ಮಾಡಿಸಿ ಅಂತ ಹೇಳಿದ್ರು. ಆದ್ರಿಂದ ನಾನು ಪ್ರತಿ 2 ರಿಂದ 3 ಗಂಟೆಗೊಮ್ಮೆ ಫೀಡ್ ನ ಮಾಡಿಸ್ತಾ ಇದ್ದೆ. ಮತ್ತೆ ಬೇಬಿ ಎದ್ದೇಳ್ತಿರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳೋದಾದ್ರೆ, ಡೈಪರ್ ನ ಒಂದ್ಸಲ ಚೇಂಜ್ ಮಾಡಿ, ಸ್ವಾಡಲ್ ಸ್ವಲ್ಪ ಲೂಸ್ ಮಾಡಿ, ಸ್ಕಿನ್ ಟು ಸ್ಕಿನ್ ಹೋಲ್ಡ್ ಮಾಡಿ ಮತ್ತೆ ಫೀಡ್ ಮಾಡಿಸಿ ಅವಾಗ ಎದ್ದೇಳ್ಬೋದು. ಇನ್ನೊಂದು ಹೇಳ್ತಾ ಇದ್ರು, ಮಗುವಿನ ಕಾಲಿಗೆ ಸ್ವಲ್ಪ ಈ ತರ ಹೊಡಿಯೋದ್ರಿಂದ ಎದ್ದೇಳ್ಬೋದು ಅಂತಾನೆ ಹೇಳ್ತಿದ್ರು. ಅದನ್ನು ಕೂಡ ಮಾಡ್ಬೋದು. ಮತ್ತೆ ಇದು ಯಾವ್ದು ಕೆಲಸ ಮಾಡದೇ ಇದ್ರೆ ತಕ್ಷಣ ಡಾಕ್ಟರ್ಗೆ ಒಂದ್ಸಲ ತೋರ್ಸೋದು ಒಳ್ಳೇದು. ನೆಕ್ಸ್ಟ್ ಬಂದು ಹಾಲ್ ಸಾಕಾಗ್ತಿದ್ಯಾ? ಈ ಡೌಟ್ ಎಲ್ಲಾರ್ಗೂ ಇರುತ್ತೆ. ಅಂದ್ರೆ ನಾನು ಹಾಲ್ ಸಾಕಾಗ್ತಿದ್ಯಾ ಇಲ್ವಾ, ಹೇಗ್ ಗೊತ್ತಾಗುತ್ತೆ ಅಂತ. ಸೊ ನನ್ಗೂ ಕೂಡ ಸ್ಟಾರ್ಟಿಂಗ್ ಇತ್ತು. ಇದಕ್ಕೆ ಒಂದಿಷ್ಟು ಟಿಪ್ಸ್ ನ ಹೇಳ್ತೀನಿ, ಅದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಬಂದು ಬೇಬಿ ದಿನಕ್ಕೆ ಸಾಕಷ್ಟು ಪೀ ಮಾಡ್ತಾ ಇದ್ದಾಳ ಅಂತಂದ್ರೆ, ವೆಟ್ ಡೈಪರ್ ಆಗ್ತಿದ್ಯಾ, 6 to 8 ಟೈಮ್ಸ್ ನೀವು ಡೈಪರ್ ನ ಚೇಂಜ್ ಮಾಡ್ತಾ ಇದ್ರೆ ಮಗು ಆರಾಮಾಗಿ ಹಾಲ್ ಸಾಕಾಗ್ತಿದೆ ಅಂತ. ನೆಕ್ಸ್ಟ್ ಬಂದು ವೆಯ್ಟ್ ಗೇನ್ ಸರಿ ಆಗ್ತಿದ್ಯಾ, ಮತ್ತೆ ಫೀಡ್ ಆದ್ಮೇಲೆ ಬೇಬಿ ಕಾಮ್ ಆಗಿ ಸ್ಯಾಟಿಸ್ಫೈಡ್ ಆಗಿದ್ದಾಳ ಅಂತ ಎಲ್ಲದನ್ನು ಚೆಕ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಕರೆಕ್ಟ್ ಆಗಿ ಇದೆ ಅಂತ ಹೇಳಿದ್ರೆ ನಿಮ್ ಬೇಬಿಗೆ ಹಾಲ್ ಸಾಕಾಗ್ತಿದೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಬರ್ಪ್ ಮಾಡಿಸೋದು. ಸೊ ಇದನ್ನ ಮಾತ್ರ ಯಾವಾಗ್ಲೂ ಮರೆಯೋದಿಕ್ ಹೋಗ್ಬೇಡಿ. ಫೀಡ್ ಆದ್ಮೇಲೆ ನೇರವಾಗಿ ಮಲಗಿಸ್ಬೇಡಿ. ಬೇಬಿನ ಶೋಲ್ಡರ್ ಮೇಲೆ ತಲೆ ಇಟ್ಕೊಂಡು ಹಗುರವಾಗಿ ಬೆನ್ತಟ್ಟಿ ಬರ್ಪ್ ಮಾಡಿಸಿ. ಅಂದ್ರೆ ಪ್ರತಿ ಸಲ ಬರ್ಲೇಬೇಕು ಅಂತ ಏನಿಲ್ಲ, ಆದ್ರೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಬಾಯಲ್ಲಿ ಬಿಳಿ ಪದರ. ಸೊ ಸಾಮಾನ್ಯನ, ನನಗೂ ಭಯ ಆಗಿತ್ತು. ಡಾಕ್ಟರ್ ಹೇಳಿದ್ರು ಹಾಲು ಕುಡಿಯೋ ಬೇಬೀಸ್ ನಲ್ಲಿ ತೆಳುವಾದ ಬಿಳಿ ಪದರ ಕಾಣಿಸ್ಬೋದು. ಇದು ಸಾಮಾನ್ಯ. ಆದ್ರೆ ಬಾಯಿಯ ಒಳಗೆ ದಪ್ಪ ವೈಟ್ ಪ್ಯಾಚಸ್ ಏನಾದ್ರು ಇದ್ದಿದ್ರೆ ತೆಗಿಯೋಕೆ ಆಗದೆ ಇದ್ರೆ ಅದು ಓರಲ್ ಇನ್ಫೆಕ್ಷನ್ ಆಗಿರ್ಬೋದು. ಆಗ ಡಾಕ್ಟರ್ಗೆ ನೀವು ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಮೋಷನ್ ಬಗ್ಗೆ ಹೇಳೋದಾದ್ರೆ, ಬ್ರೆಸ್ಟ್ ಫೀಡಿಂಗ್ ಬೇಬಿಗಳಲ್ಲಿ ಕೆಲವರಿಗೆ ಪ್ರತಿದಿನ ಮಲ ಆಗುತ್ತೆ, ಇನ್ನು ಕೆಲವರಿಗೆ 2 ರಿಂದ 3 ದಿನಕ್ಕೊಮ್ಮೆ ಆಗಬಹುದು. ಬೇಬಿ ಚೆನ್ನಾಗಿ ಫೀಡ್ ಮಾಡ್ತಿದ್ರೆ, ಮಲ ಮೃದುವಾಗಿ ಹಾಕ್ತಿದ್ರೆ ಸಾಮಾನ್ಯವಾಗಿ ಚಿಂತೆ ಇಲ್ಲ. ಇನ್ ಕೇಸ್ ಮಲದಲ್ಲಿ ರಕ್ತ, ಅತಿ ನೀರಿನಂಶ ಅಥವಾ ತೀವ್ರ ವಾಸನೆ ಇದ್ರೆ ಡಾಕ್ಟರ್ಗೆ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಡೈಪರ್ ರ್ಯಾಶ್ ತಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಮಗು ಮೋಷನ್ ಮಾಡಿದ ತಕ್ಷಣ ಡೈಪರ್ನ ಚೇಂಜ್ ಮಾಡಿ. ಪ್ರತಿ ಚೇಂಜ್ ಬಳಿಕ ಬೇಬಿ ಸ್ಕಿನ್ ಚೆನ್ನಾಗಿ ಒಣಗಿಸಿ ಆಮೇಲೆ ಡೈಪರ್ನ ಹಾಕ್ಬೋದು. ಹಾಕೋಕ್ ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಕೊಬ್ಬರಿ ಎಣ್ಣೆನ ಹಚ್ತಾ ಇದ್ದೆ. ಇದರಿಂದನೂ ಕೂಡ ಡೈಪರ್ ರ್ಯಾಶಸ್ ಆಗ್ತಾ ಇರ್ಲಿಲ್ಲ. ಮತ್ತೆ ರ್ಯಾಶಸ್ ಕಂಡ್ರೆ ತುಂಬಾ ಜಾಸ್ತಿ ಆದ್ರೆ ಡಾಕ್ಟರ್ನ ಒಂದ್ಸಲ ಕೇಳ್ಕೊಂಡು, ಕೆಲವು ಕ್ರೀಮ್ಗಳು ಬರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಸ್ನಾನ. ಸೊ ದಿನಾಲು ಮಾಡಬಹುದಾ? ಸೊ ಬೆಚ್ಚಗಿನ ನೀರಿನಲ್ಲಿ ಡೈಲಿ ಮಾಡ್ಬೋದು. ಬೇಬಿಗೆ ಮೈಲ್ಡ್ ಸೋಪು ಮತ್ತೆ ಲೋಷನ್ ನ ಬಳಸಬೇಕು. ಹೆಚ್ಚು ಪ್ರಾಡಕ್ಟ್ ಅಗತ್ಯ ಇಲ್ಲ. ಸ್ನಾನದ ನಂತರ ಚೆನ್ನಾಗಿ ಒಣಗಿಸಿ ಮೃದುವಾಗಿ ಮಸಾಜ್ ಮಾಡಿ ಮಲಗಿಸ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಫೇಸ್ ರ್ಯಾಶ್. ಸೊ ಇದಂತೂ ನನಗೆ ತುಂಬಾ ನೆನಪಿದೆ. ನನ್ನ ಮಗಳಿಗೆ ತುಂಬಾ ರ್ಯಾಶಸ್ ಆಗ್ಬಿಟ್ಟಿತ್ತು, ತುಂಬಾ ಭಯನೂ ಆಗಿತ್ತು. ಆದ್ರೆ ಬೇಬಿ ಮುಖದಲ್ಲಿ ಸಣ್ಣ ಸಣ್ಣ ಕೆಂಪು ಕಲೆ ಇದೆಲ್ಲ ಕಾಮನ್ ಇರುತ್ತಂತೆ. ಮತ್ತೆ ನ್ಯೂಬಾರ್ನ್ ಬೇಬೀಸ್ ನಲ್ಲಿ ಸಾಮಾನ್ಯ ಅಂತಾನು ಹೇಳ್ತಾರೆ ಎಲ್ಲರೂ. ಆದ್ರೆ ರ್ಯಾಶ್ ಜಾಸ್ತಿ ಆಗೋದು, ಒದ್ದೆ ಆಗೋದು ಅಥವಾ ಬೇಬಿ ಅಳ್ತಿದ್ರೆ ಡಾಕ್ಟರ್ಗೆ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಕ್ರಾಡಲ್ ಕ್ಯಾಪ್ ಅಂದ್ರೆ ತಲೆಯ ಮೇಲೆ ಬಿಳಿ ಪದರ. ಇದು ಕೂಡ ನನ್ನ ಮಗಳಿಗೆ ಆಗಿತ್ತು. ಸೊ
ಇದು ಕೂಡ ಸಾಮಾನ್ಯ, ಜೋರಾಗಿ ಕೀಳ್ಬೇಡಿ, ಇದು ಇನ್ನಷ್ಟು ಕಿರಿಕಿರಿ ಉಂಟಾಗಬಹುದು. ಬೇಬಿ ಆಯಿಲ್ ಹಚ್ಚಿ ಮೃದು ಮಾಡಿ ನಿಧಾನವಾಗಿ ಬಾಚಿ. ಇದ್ರ ಬಗ್ಗೆ ಬೇಕಿದ್ರೆ ಸಪ್ರೇಟ್ ನಾನೊಂದು ವಿಡಿಯೋನ ಮಾಡಿದೀನಿ, ಬೇಕಾದ್ರೆ ನೋಡ್ಬೋದು ನೀವು. ನೆಕ್ಸ್ಟ್ ಬಂದು ಬೇಬಿ ಬರುವಾಗ ವ್ಯಾಕ್ಸಿನೇಷನ್ ಮತ್ತೆ ಡಾಕ್ಟರ್ ಫಾಲೋ ಅಪ್ ನ ಮರಿಬೇಡಿ. ಹಾಸ್ಪಿಟಲ್ ಇಂದ ಬಂದ 3 ರಿಂದ 5 ದಿನಗಳಲ್ಲಿ ಮೊದಲ ಫಾಲೋ ಅಪ್ ಇರುತ್ತೆ. ಸೊ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ. ಯಾವುದೇ ಡೌಟ್ ಇದ್ರೂ ಕೂಡ ಗೂಗಲ್ ನಲ್ಲಿ ಹುಡ್ಕೋಕ್ ಬದಲು ಡಾಕ್ಟರ್ನ ಒಂದ್ಸಲ ಕೇಳ್ಬೇಕಾಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಒಂದ್ ಮಾತು, ನೀವು ಒಬ್ರೇ ಅಲ್ಲ, ಪ್ರತಿ ಒಬ್ರಿಗೂ ಈ ತರ ಎಲ್ಲ ಅನುಭವ ಆಗುತ್ತೆ. ನೀವು ಅನುಭವಿಸಿದ ಪ್ರತಿ ಭಯ, ಪ್ರತಿ ಕನ್ಫ್ಯೂಷನ್ ಪ್ರತಿ ಹೊಸ ಅಮ್ಮನಿಗೂ ಆಗುತ್ತೆ. ಬೇಬಿ ಒಂದೊಂದ್ ತರ ಇರುತ್ತೆ. ಬೇರೆ ಬೇಬಿ ಜೊತೆ ನಿಮ್ ಬೇಬಿನ ಕಂಪೇರ್ ಮಾಡಬೇಡಿ. ಡೌಟ್ ಬಂದ್ರೆ ನಿಮ್ ಡಾಕ್ಟರ್ ಜೊತೆ ಮಾತಾಡಿ. ನಿಮ್ಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಇನ್ನಷ್ಟು ಹೊಸ ಅಮ್ಮಂದಿರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೇಬಿ ಕೇರ್, ಫೀಡಿಂಗ್, ಸ್ಲೀಪ್ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ಸ್ ನಲ್ಲಿ ಕೇಳಿ, ಉತ್ತರಿಸಲು ನಾನು ತಯಾರಿರ್ತೀನಿ. ಸೊ ಧನ್ಯವಾದಗಳು.